ಶೋಭಾ ಎಂ ಒಬ್ಬ ಬ್ಯಾಂಕಲ್ಲಿ ನೌಕರಿ. ಆದರೆ ಸಮತಾ ಸೈನಿಕ ದಳ ಜೊತೆಗೆ ಸಂಬಂಧ ಏನು, ಸಂಪರ್ಕ ಏನು, ಬೆಳವಣಿಗೆ ಏನು ಅಂತೇಳಿ ನೆಲಮಂಗಲ ತಾಲೂಕಿನ ಅನೇಕ ಜನರಿಗೆ ನಿದ್ದೆ ಕೆಡಿಸ್ತಾ ಇದ್ದಾರೆ. ಅವರು ಏನಿದು ಕತೆ ಈ ಅಮ್ಮಂದು ಅಂತೇಳಿ. ಅದಷ್ಟೇ ಅಲ್ಲ, ಈಕೆ ಏನಾದರೂ ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಹೋಗ್ಬೋದು ಅನ್ನೋದು ಕೂಡ ಬಹಳ ದೊಡ್ಡ ಚಿಂತೆ ಮಾಡ್ತಾ ಇದ್ದಾರೆ. ನಾನು ಅಂಥವ್ರಿಗೆ ಹೇಳೋದು ಒಂದೇ ಮಾತು, ಬ್ಯಾಂಕಲ್ಲಿ ನೌಕರಿಯಲ್ಲಿದ್ದುಕೊಂಡು ನೆಲಮಂಗಲದ ಬಡವರಿಗೆ 15,000 ಬ್ಯಾಂಕ್ ಖಾತೆ ತೆಗೆದು ಬ್ಯಾಂಕ್ಗೆ ಅವರು ಕೂಡ ಬರ್ಬೋದು ಅನ್ನೋ ಕೆಲಸ ಮಾಡಿದ್ರಲ್ಲ, ಇದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇರೆ ಇಲ್ಲ. ಎಷ್ಟೋ ಜನ ಇಲ್ಲಿ ಕೂತಿರೋರು ಬ್ಯಾಂಕ್ ಮುಖಾನೇ ನೋಡಿರಲ್ಲ. ಬ್ಯಾಂಕ್ ಒಳಗೆ ಹೋದ್ರೆ ಅಸ್ಪೃಶ್ಯ ರೀತಿಯಲ್ಲಿ ಹೊರಗಾಗ್ತಾರೆ, ನಿಮ್ಗೇನಿಲ್ಲಿ ಕೆಲಸ ಅಂತೇಳಿ. ಅಂಥದ್ರಲ್ಲಿ ಅಂಥ ಗುಡಿಸಲು ನಿವಾಸಿಗಳಿಗೆ ಎಲ್ಲರೂ ಕೂಡ ಅಕೌಂಟ್ ಓಪನ್ ಮಾಡಿ ಅವ್ರಿಗೆ ಬ್ಯಾಂಕಿಂದ ದಕ್ಕಬಾದಂಥ ಹಣ ಇರಲಿ, ಲೋನ್ ಇರಲಿ, ಮತ್ತೊಂದು ಸೌಲಭ್ಯವನ್ನು ಕಲಿಸ್ಕೊಡಿರುವಂಥ ಸಮಾಜ ಸೇವೆಯ ಹಿನ್ನೆಲೆಯಲ್ಲಿ ಸಮತಾ ಸೈನಿಕ ದಳಕ್ಕೆ ಅವರು ಬಂದಿದ್ದಾರೆ. ಆಕೆ ಮೇಲೆ ಬಹಳ ದೊಡ್ಡ ಕಣ್ಣಿದೆ, ಹೊಟ್ಟೆ ಕಿಚ್ಚಿನ ಕಣ್ಣದು, ನನಗೆ ಗೊತ್ತಿದೆ. ಅದು ಏನೀಕೆ ಏನೂ ಇಲ್ಲಲ್ಲ, ಆದರೂ ಕೂಡ ಜನಗಳ ಹತ್ರ ಹೋಗ್ತಾಳೆ, ಹಳ್ಳಿಗೆ ಹೋಗ್ತಾಳೆ, ಜನಗಳಿಗೆ ಸೇವೆ ಮಾಡ್ತಾಳೆ. ನಾವು ಇಷ್ಟೆಲ್ಲ ಸಾಹುಕಾರಿದ್ದು, ಇಷ್ಟೆಲ್ಲ ದುಡ್ಡು ಹೊಡೆದು, ಇಷ್ಟೆಲ್ಲ ರಾಜಕೀಯ ಬೆಂಬಲ ಇದ್ರು ಕೂಡ ಆಕೆ ಮುಂದೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲಲ್ಲ ಅಂತೇಳಿ ಬಹಳ ದೊಡ್ಡ ಹೊಟ್ಟೆ ಕಿಚ್ಚು ಪಡ್ಕೊಳ್ತಕ್ಕಂಥ ಜನ ಇದ್ದಾರೆ. ಸಮತಾ ಸೈನಿಕ ದಳಕ್ಕೆ ಸೇರಿ ಅಂತ ಹೊಟ್ಟೆ ಕಿಚ್ಚು ಪಡುವಂಥವ್ರಿಗೆಲ್ಲ ದೊಡ್ಡ ಸವಾಲನ್ನು ಎಸೆದಿದ್ದಾರೆ. ಅದಕ್ಕಾಗಿ ಶೋಭಾಗೆ ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ಆಕೆ ಜೊತೆಗೆ ಚೈತ್ರ ಸೇರ್ಕೊಂಡಿದ್ದಾರೆ. ಈ ತ್ರಿಮೂರ್ತಿಗಳಿದಾರಲ್ಲ, ಪುಟ್ಟಮ್ಮ, ಶೋಭಾ, ಚೈತ್ರ, ಈ 3 ಜನ ಒಟ್ಟಿಗೆ ನೆಲಮಂಗಲದಲ್ಲಿ ಒಂದು ಕ್ರಾಂತಿ ಮಾಡ್ತಾರಂತ ಹೇಳಿದ್ರೆ ಅದು ಎಲ್ರಿಗೂ ಪ್ರೇರಣೆ. ನೆಲಮಂಗಲದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಬೇರೆ ಬೇರೆ ರಾಜಕೀಯ ಸಂಸ್ಥೆಗಳು, ಸಮಾಜ ಸೇವಾ ಸಂಘಗಳು ಎಲ್ಲವೂ ಕೂಡ ಮಹಿಳೆಯರನ್ನ ಬಳಸ್ಕೊಳ್ತಾರಷ್ಟೇ, ಬಳಸ್ಕೊಂತಾರೆ. ಅವ್ರ ನಾಯಕತ್ವ ಕೊಡಲ್ಲ. ನಾವು ಯಾವ್ದಾದ್ರು ಮಂತ್ರಿ ಬರ್ತಾರೆ, MLA ಬರ್ತಾರಂದ್ರೆ ಲಾರಿಗಳು ಕಳಿಸಿ, ವಾಹನಗಳು ಕಳಿಸಿ ಅವ್ರಿಗೆ ಒಂದೊಂದು ಪಟ್ನ ಬಿರಿಯಾನಿ ಕೊಟ್ಟು ಮೀಟಿಂಗ್ ಅಟೆಂಡ್ ಮಾಡಿ ವಾಪಸ್ ಹೋಗ್ಬೇಕು ಅಂತಿರ್ತದೆ. ಆದರೆ ಸಮತಾ ಸೈನಿಕ ದಳದಲ್ಲಿ ನೀವೇ ನಾಯಕತ್ವ ವಹಿಸ್ಕೋಬೇಕು ಅಂತೇಳಿ ಅವ್ರಿಗೆ ವಹಿಸಿ ಇವತ್ತು ರಾಜಕೀಯ ಪಕ್ಷಗಳು ನಾಚಿಕೆ ಪಡ್ತಕ್ಕಂಥ ಕೆಲಸ ಸಮತಾ ಸೈನಿಕ ದಳ ಮಾಡ್ತಾ ಇದೆ ಅಂತೇಳಿ ಈ 3 ಜನರ ಪೈಕಿ ಮೂಲಕ ನಾನು ಇಲ್ಲಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಹೆಚ್ಚು ಮಾತಾಡಕ್ ಹೋಗಲ್ಲ. ಸಮತಾ ಸೈನಿಕ ದಳದ ಶತಮಾನೋತ್ಸವವನ್ನ ಪ್ರಥಮ ಬಾರಿಗೆ ನೆಲಮಂಗಲದ ಒಂದು ಚೌಲ್ಟ್ರಿಯಲ್ಲಿ, ಪ್ರತಿಷ್ಠಿತ ಚೌಲ್ಟ್ರಿಯಲ್ಲಿ ಪ್ರಥಮವಾಗಿ ಮಾಡಿ ಯಶಸ್ವಿ ಆದ ಮೇಲೆ ಅವರು ಊರುಗಳ ಕಡೆ ಹೆಜ್ಜೆ ಹಾಕಿದ್ದಾರೆ. ಅದು ತನ್ನ ಊರು ಸೇರ್ಕೊಂಡು ಸುತ್ತಮುತ್ತಲು ಇರ್ತಕ್ಕಂಥ 5 ಶಾಖೆಗಳನ್ನ ರಾಜಣ್ಣ ಅವರು ನೀವು ಮನಸ್ಸು ಮಾಡಬೇಕು, ಮೇಷ್ಟ್ರೆ ನೀವು ಮನಸ್ಸು ಮಾಡಬೇಕು, ಪ್ರಜ್ವಲ್ ಸ್ವಾಮಿ ಮನಸ್ಸು ಮಾಡಬೇಕು, ಹಾಗೇನೆ ನಟರಾಜ್ ಅವರು, ನಮ್ಮ ಹಳೆಯ ಸ್ನೇಹಿತರು ದಂಡುವಯ್ಯ, ಹಳೆಯ ದಲಿತ ಸಂಘರ್ಷ ಸಮಿತಿ ನಾಯಕರು ನನ್ನ ಜೊತೆಗಿದ್ದಂಥವ್ರು, ಇಂಥವರೆಲ್ಲ ಮನಸ್ಸು ಮಾಡಿದ್ರೆ ಇವ್ರನ್ನ ಮುಂದಕ್ಕೆ ಬಿಟ್ರೆ ಇಲ್ಲಿ ನೀವೇನು ಹೋರಾಟ ಮಾಡ್ತಾ ಇದ್ದೀರಿ ಆ ಹೋರಾಟಕ್ಕೆ ದೊಡ್ಡ ಸಾರ್ಥಕತೆ ಬರುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಬಹುಶಃ ಅವ್ರ ಮೇಲೆ ಎಂತ ದೌರ್ಜನ್ಯ ನಡೆಯಕ್ಕೆ ಸಿದ್ಧತೆ ನಡೀತು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಕರೆಕ್ಟ್ ಟೈಮ್ಗೆ ಆಕೆ ಬಂದು ಸಮತಾ ಸೈನಿಕ ದಳಕ್ಕೆ ಸೇರಿದ ಆದ್ಮೇಲೆ ಆಕೆ ಇವತ್ತು ಸವಾಲಾಗಿ ನಿಂತಿದ್ದಾರೆ ಎಲ್ರಿಗೂ ಕೂಡ. ಯಾವುದೇ ಕಾರಣಕ್ಕೂ ಇಂಥ ಮಹಿಳೆಯರ ಮೇಲೆ ಯಾರಾದರೂ ದೌರ್ಜನ್ಯ ಮಾಡಿದ್ರೆ ಅಂಥವರೇ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅನ್ನೋ ಸಂದೇಶವನ್ನು ಸಮತಾ ಸೈನಿಕ ದಳ ಈಗಾಗಲೇ ರವಾನೆ ಮಾಡಿದೆ. ಯಾರೇ ಇಲ್ಲಿ ಅವರ ಬಂಧು ಬಳಗವನ್ನೇ ಬಳಸ್ಕೊತಾರೆ, ಅವ್ರ ಮೇಲೆ ಎತ್ಕೊಳ್ತಾರೆ. ಇದೆಲ್ಲ ಮಾಮೂಲಿ ಬಡವರ ಮೇಲೆ ನಡೆಸ್ತಕ್ಕಂಥ ದೌರ್ಜನ್ಯ ಅದು. ಅದಕ್ಕಾಗಿ ಅವರು ಸಮತಾ ಸೈನಿಕ ದಳವನ್ನ ಪ್ರಾರಂಭ ಮಾಡಿ ಇದು ತಾಲೂಕು ಮಟ್ಟದಲ್ಲಿ 2ನೇ ಕಾರ್ಯಕ್ರಮ. ಈಗ 5 ಗ್ರಾಮಗಳಾಗಿದ್ದಾವೆ. ಆಕೆಗೆ ಒಂದು ವಿಶ್ವಾಸ ಇದೆ, ಭರವಸೆ ಇದೆ. ಏನಂತ ಹೇಳಿದ್ರೆ
ರಾಜ್ಯ ಮಟ್ಟದ ಸಮತಾ ಸೈನಿಕ ದಳದ ಮುಖಂಡರು, ರಾಷ್ಟ್ರ ಮಟ್ಟದ ನಾವೆಲ್ಲರೂ ಅವ್ರ ಜೊತೆಗಿದ್ರೆ 5 ಶಾಖೆ ಎಲ್ಲ 100 ಶಾಖೆ ನೆಲಮಂಗಲದಲ್ಲಿ ಅವರು ಪ್ರಾರಂಭ ಮಾಡತಕ್ಕಂಥ ಶಕ್ತಿ ಈ ಸಮತಾ ಸೈನಿಕ ದಳಕ್ಕೆ ಬರುತ್ತೆ ಅಂತೇಳಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಮಾಡುವಂತ ಛಾತಿ ಇದೆ, ಶಕ್ತಿ ಇದೆ. ಯಾವ ಗಂಡಸು ಕೂಡ ಹಗಲು ರಾತ್ರಿ ಮಾಡದೇ ಇರ್ತಕ್ಕಂಥ ಹೋರಾಟ ಅವರು ಜೀವನದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಬಂದಿರ್ತಕ್ಕಂಥ ನೀವೇನು ತಾಯಂದಿರಿದ್ದೀರಿ, ಈ 3 ಜನನ ಬೆಂಬಲಿಸಬೇಕು. ಇವರು 3 ಜನ ಇರೋರು ನಾಳೆ 100 ಜನ ಆಗ್ತಾರೆ. ಇಂಥವ್ರು ಇಡೀ ತಾಲೂಕಲ್ಲಿ 100 ಜನ ಆಗ್ತಾರೆ. ಆ 100 ಜನ ನಾಯಕರು ಮಹಿಳಾ